ನಿರಂತರವಾಗಿ ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆ ಸದಾ ಜೊತೆ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವರಲ್ಲ. ಇಡೀ ವಿಶ್ವವನ್ನೇ ಆ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು. ಅವರ ಜ್ಞಾನಕ್ಕೆ ಸಮನಾದವರು ಇಲ್ಲಿವರೆಗೂ ಯಾರೂ ಇಲ್ಲ. ನಾವು ನೀವೆಲ್ಲ ತಿಳ್ಕೊಂಡ್ವಿ. ಹಾಗಾಗಿ ಅವರಿಗೆ ಅಪಮಾನ ಏನಾಗಿದೆ ಭಾವಚಿತ್ರಕ್ಕೆ ಸಗಣಿನೇ ಇರ್ತಿದ್ದಾರೆ ಅಂಥ ಕಿಡಿಗೇಡಿಗಳನ್ನು ನಾವು ಪ್ರಾಮಾಣಿಕವಾಗಿ ಎಚ್ಚರಿಸ್ತೀವಿ. ಹಾಗಾಗಿ ಫಿರ್ಯಾದಿಯನ್ನು ನೀಡ್ತೀವಿ ಅಂತಂದು ಹೇಳಿದರೆ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆಗೆ ಹೋಗ್ಬಿಟ್ಟು ನಾವು ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ತೀವಿ. ಬನ್ನಿ ಬರಬೇಕು, ಬಂದು ನಾನು ನಿಮ್ಮ ಜೊತೆ ಇದ್ದೀನಿ. ಅಂಬೇಡ್ಕರ್ನ ಸಗಣಿ ಹಚ್ಚಿರೋದನ್ನ ನಾನು ಪೊಲೀಸ್ನವ್ರಿಗೆ ಹೇಳಿ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಬರೀ ವೋಟ್ ಆಕ್ಷನ್ ಗೆದ್ದೋಗೋದಲ್ಲ. ಅಂಬೇಡ್ಕರ್ ಜಯಂತಿಗೆ ಬಂದು ನಮಗೆ ಬುದ್ಧಿ ಹೇಳಿ ನಮಗೆ ಬುದ್ಧಿ ಹೇಳಿ ಹೋಗೋದಲ್ಲ. ಅವ್ರು ನಿಜವಾಗ್ಲೂ ಬುದ್ಧಿ ಹೇಳ್ಬೇಕಾಗಿರೋದು ಯಾರಿಗೆ? ನಿಜವಾಗ್ಲೂ ಬುದ್ಧಿ ಹೇಳ್ಬೇಕಾಗಿರೋದು ಯಾರಿಗ? ನಮ್ಗೆಲ್ಲ ಕಂಡ್ರೆ ನಾವು ಇವತ್ತು ಅಂಬೇಡ್ಕರ್ ದಾರಿಲೇ ಇದ್ದೀನಿ. ಅಂಬೇಡ್ಕರ್ ವಿರೋಧಿಗಳವರಲ್ಲ, ಅವ್ರ ಅಣ್ಣ ತಮ್ಮದವ್ರು ಕೆಲವರು, ಅವ್ರಿಗೆ ಬುದ್ಧಿ ಹೇಳ್ಬೇಕಾಗಿರೋದು. ದುರಾಚಾರ ನಿಮ್ ತನಕ ಬರ್ತಾರೆ. ಆಯ್ತು, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ ಕೇಳ್ರ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ. ತಾಲೂಕು ಜಿಲ್ಲೆಯಲ್ಲ ಅಂತ ನಿಮ್ಮೂರಲ್ಲಿ ಅಂಬೇಡ್ಕರ್ ಜಯಂತಿ ಆಯ್ತು ಹೇಳಿದ್ರು. ನಿಮ್ಗೆ ಯಾವನ್ ಹೊಡಿತಾನೆ? ಏಯ್ ಕೇಳ, ನಿಮ್ಗೆ ಯಾವನ್ ಹೊಡಿತಾನೆ? ಯಾರು ನಿಮ್ಮ ನೋಡಿದ್ರೆ ಅಸಹ್ಯ ಪಡ್ತಾರೆ. ಯಾರು ಅಂಬೇಡ್ಕರ್ ಕಂಡ್ರೇ ಆಗಲ್ಲ. ಕೆಲವರಿಗೆ ಮಾತ್ರ ಎಲ್ಲ ಜಾತಿಲಿ ಒಳ್ಳೆಯವ್ರೆ. ದಯಮಾಡಿ ಅನ್ಯತೆ ಭಾವಿಸೋದು ಬೇಡ. ಅಂತರ್ಗೆ ಅಲ್ವಂದ್ರಪ್ಪ ನೀವು ಜೈಕರ್ ಹಾಕೋದು. ಹರೀಶಣ್ಣ ನಂಪರ ಹೋರಾಟ ಮಾಡ್ತಾವನೆ. ಹರೀಶಣ್ಣ ಅಂಬೇಡ್ಕರ್ಗೋಸ್ಕರ 23 ವರ್ಷದಿಂದ ಮನೆ ಮಠ ಬಿಟ್ಟು ಸಾಯ್ತಾ ಬಿದ್ದವನೆ. ಹರೀಶಣ್ಣನ ಗೌರವಿಸ್ಬೇಕು, ಹರೀಶಣ್ಣ ಪ್ರೀತಿಸ್ಬೇಕಂತೀರ? ಫಸ್ಟ್ ಯಾರಿಗೆ ಬೈಬೇಕು ಹೇಳ್ರಿ? ನಾನು ಅವ್ರಿಗೆಲ್ಲ ಫಸ್ಟ್ ಮುಗಿಬೇಕಾಗಿರೋದು ನಿಮಗೆ. ಅರ್ಥ ಆಯ್ತಾ? ಓಡ್ತಿರಲ್ರಪ್ಪ ಜಯವಾಗ್ಲಿ ಅಂತ ಒತ್ಕೊಂಡಿರ್ತಾರೆ. ನೋಡೋಣ ಇನ್ನು 1-2 ದಿನದಲ್ಲಿ ಇವತ್ತು ಬರ್ತಾರ ಮಾತಾಡ್ತಾರಂತ ನಾನು ನೋಡ್ತೀನಿ. ಆದರೆ ನೀವು ನನ್ನ ಜೊತೆ ಇರಿ, ನನ್ನ ಜೊತೆ ಇದ್ದಲೇ ಇರಲಿ. ನಾನು ಮಾತ್ರ ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ಇದು ಸತ್ಯ. ನಾನು ಮಾತ್ರ ಯಾವಾಗಲೂ ನಿಮ್ಮ ಜೊತೆ. ಬರೀ ನಿಮ್ಮ ಜೊತೆ ಅಂದರೆ ಬರೀ SC STಗಳ ಜೊತೆ ಅಲ್ಲ, ಅಲ್ಲೂ ಕೂಡ ಒಳ್ಳೆಯವ್ರೆ, ಅಲ್ಲೂ ಕೂಡ ಬಡವರವ್ರೆ, ಅಲ್ಲೂ ಕೂಡ ಮಹಿಳೆಯರವ್ರೆ. ಯಾರೆಲ್ಲ ಒಳ್ಳೇದು ನೋಡ್ತಾರೆ ಅಂಥವ್ರ ಜೊತೆ ನಾನು ಇರ್ತೀನಿ. ಆಗ್ಬೋದಾ? ನಾನು ಒಳ್ಳೆನಾ? ಓಕೆ, ಥ್ಯಾಂಕ್ ಯು. ಬಂಧಿಸಿ ಜಿಂದಾಬಾದ್ 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 ಬೇಕೇ ಬೇಕು ನ್ಯಾಯ ಬೇಕು, 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 ಬೇಕೇ ಬೇಕು ನ್ಯಾಯ ಬೇಕು. ಬಂಧಿಸಿ 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 ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಬಂಧಿಸಿ 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 ಬಂಧಿಸಿ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಜಯವಾಗಲಿ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಜಯವಾಗಲಿ. ಸಗಣಿ ಏರಿಸಿರುವ ಆರೋಪಿಗಳನ್ನು ಸಗಣಿ ಏರಿಸಿರುವ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಿ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಜಯವಾಗಲಿ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಸೇರಿ ಅದನ್ನು ಖಂಡಿಸಿದ್ವಿ. ಅಲ್ಲಿಗೂ ಕೂಡ ನನ್ನ ಜವಾಬ್ದಾರಿ ಇದೆ. ದಲಿತರು ಕೂಡ ನನಗೆ ಓಟ್ ಹಾಕಿದರೆ ಅವರನ್ನು ನೋಡ್ಕೋಬೇಕಾದಂಥ ನನ್ನ ಕರ್ತವ್ಯ ಅಂತ ಹೇಳಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥ, ನಮ್ಮಿಂದ ಗೆದ್ದೋಗಿರ್ತಕ್ಕಂಥ ಶಾಸಕರು ಬಂದು ಮಾತಾಡಿಸ್ತಿಲ್ಲ, ಪೊಲೀಸ್ ಇಲಾಖೆಗೆ ಹೇಳಲಿಲ್ಲ. ಅದೇ ಥರ ಗಂಗನಾಳ ಗ್ರಾಮದಲ್ಲಿ ನಡೀತು. ಫ್ಲೆಕ್ಸ್ಗೆ ಬಿಚ್ಚು, ಅಂಬೇಡ್ಕರ್ ಫ್ಲೆಕ್ಸ್ಗೆ ಅದ್ರ ಮೇಲೆ ಮೂತ್ರ ಮಾಡಿ ಬೆಂಕಿ ಹಾಕಿ ಹೋಗಿದ್ರು. ಏನ್ರಿ ಇದು? ನನ್ನ ಮೂಗಿನ ಕೆಳಗಡೆ ಇಷ್ಟು ದೊಡ್ಡ ಮಟ್ಟದ ಅವಮಾನ ನಡೆದಿದೆ. ಮಾತೆತ್ತಿದ್ರೆ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀನಿ. ನನ್ನ ಮೂಗಿನ ಕೆಳಗಡೆ ನಡೆದಿದೆ, ಇದು ನನಗೆ ಅವಮಾನ ಅಂತ ಭಾವಿಸಿ ಶಾಸಕರು ಮತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥವ್ರು ಬರಲಿಲ್ಲ. ಸೊ ಇವತ್ತು ಮುದುಗನೂರು ಗ್ರಾಮದಲ್ಲಾಗಿದೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು,
ಪೊಲೀಸ್ ಇಲಾಖೆ ನಮಗಿಂತಲೂ ಹೆಚ್ಚಾಗಿ ನಿಮ್ಮ ಮಾತನ್ನು ಕೇಳುತ್ತೆ. ಇವತ್ತು ನೀವು ತಾಲೂಕಿನ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು, ನೀವಿವತ್ತು ಒಂದು ಕಡೆ ಘಟನೆ ಆದಾಗ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಜನಗಳಿಗೆ ಸಾಂತ್ವನ ಹೇಳಿ ಪೊಲೀಸ್ ಇಲಾಖೆಗೆ ಸೀರಿಯಸ್ ಆಗಿ ಆರೋಪಿಗಳೆಲ್ಲರನ್ನೂ ಬಂಧಿಸಿ ಎಡಮುರ ಕಟ್ಟಿ ಅವರಿಗೆ ಜೈಲಿಗೆ ಹಾಕಿ ಅವರಿಗೆ ಶಿಕ್ಷೆ ಕೊಡಿ ಅಂತ ನೀವು ಹೇಳಿದಿದ್ರೆ ಇವತ್ತು ಆರೋಪಿಗಳಿಗೆ ಭಯನೂ ಇರ್ತಿತ್ತು ಮತ್ತು ಆರೋಪಿಗಳಿಗೆ ಇಲ್ಲಿ ಬಂದು ಸಗಣಿನೂ ಹೊಡಿತಾ ಇರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ನಮಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿನ ಬಳಸಿ ಆರೋಪಿಗಳನ್ನ ಹಿಡಿಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಆದರೆ ನಮ್ಮಿಂದ ಗೆದ್ದು ಹೋಗಿರ್ತಕ್ಕಂಥವ್ರು ಚುನಾವಣೆಯಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಈ ನಮ್ಮ ಜನಗಳಿಗೆ ಎಂಡ ಬಾಡಲನ್ನು ಕೊಟ್ಟು ನಿಮ್ಮ ಪರ ಕೆಲಸ ಮಾಡ್ತೀವಂತ ಹೇಳಿ ವೋಟ್ ಹಾಕ್ಸಂಗೆ ಗೆದ್ದು ಹೋಗಿದ್ದೀರಲ್ಲ, ನಿಮ್ಮದು ಪಾತ್ರ ಏನು? ನೀವು ಕೂಡ ಪರೋಕ್ಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನೀವಿಷ್ಟು ಎಲ್ಲ ಕಡೆನೂ ದೊಡ್ಡ ಮಟ್ಟದ ಅಂಬೇಡ್ಕರ್ ಪ್ರತಿಮೆಗೆ ಮತ್ತು ಅವರ ನಾಮಫಲಕಕ್ಕೆ ಅವಮಾನಿಸ್ತಾ ಇದ್ರೂ ಕೂಡ ನೀವು ಬಂದು ನೋಡಿಲ್ಲ, ನೀವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದಿಲ್ಲ, ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದರೆ ನೀವು ಕೂಡ ಆರೋಪಿಗಳ ಜೊತೆ ಶಾಮೀಲಾಗಿದ್ದೀರಿ ಅಂತ ನನ್ನ ಜನಗಳು ಆರೋಪ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ, ಪೊಲೀಸರಿಗೆ ಆಲ್ರೆಡಿ ನಾನು ಫೋನ್ ಮಾಡೋ ಹೊತ್ತಿಗೆ ಅವರಿಗೆ ಗಮನಕ್ಕೆ ಬಂದ ತಕ್ಷಣ ಬಂದಿದ್ದಾರೆ ಸ್ಥಳಕ್ಕೆ, ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಆದರೆ ನನಗೆ ಗಮನಕ್ಕೆ ಬಂದಿಲ್ಲ. ಆದರೆ ಈಗ ಹೆಸರೂರು ನಿಮ್ಮ ಲಿಮಿಟ್ಸ್ ಬರುತ್ತೆ, ಸೊ ಮತ್ತು ಬಿದ್ರೂರು ನಿಮ್ಮ ಲಿಮಿಟ್ಸ್ ಬರುತ್ತೆ. ಹೀಗೆ ಅನೇಕ ಕಡೆ ಡಾಕ್ಟರ್ ಬಾಬಾ ಅವರಿಗೆ ಅವಮಾನ ಮಾಡ್ತಕ್ಕಂಥ ನಡೆದಿದೆ. ಸೊ ನಾನು ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದ್ದೆ. ಆದರೆ ಕನ್ನಡ ಗ್ರಾಮ ಮತ್ತು ಗೋಲಿ ಗ್ರಾಮ ಅದು ಲಿಮಿಟ್. ಸೊ ಗ್ರಾಮದಲ್ಲಿ ದೊಡ್ಡ ಮಟ್ಟದ ವಿಕೃತಿ ಬೆಳೆದ್ರೂ ಕೂಡ ಪೊಲೀಸ್ ಇಲಾಖೆ ಬಗ್ಗೆ ಇದೇ ಥರ ಭರವಸೆ ಕೊಟ್ಟು ಅದು ನಮಗೆ ಏನು ಭರವಸೆ ಕೊಟ್ಟು ಅದಕ್ಕೋಸ್ಕರ ಆರೋಪಿಗಳನ್ನ ಕೆಲಸ ಮಾಡಿ ನಾವು ನಿಮಗೆ ಯಾವುದೇ ಥರದ ಶಿಕ್ಷೆನ ಕೊಡಿಸಲ್ಲ, ನೀವು ಇದನ್ನು ಮುಂದುವರಿಸಿ ಅನ್ನೋದನ್ನು ಸೂಚಿಸ್ತೀರ. ಯಾಕೆ ಪದ ಬಳಸ್ತಾ ಇದ್ದೀರ ಅಂದರೆ ಇವತ್ತು ಅಲ್ಲಿ ಎಡೆ ಮುರಿ ಕೆತ್ತಿದ್ರೆ ಇವತ್ತು ಗ್ರಾಮದಲ್ಲಿ ಬಂದು ಆ ಆರೋಪಿಗಳು ನಾವು ಇಲ್ಲಿ ನಿಮ್ಮನ್ನ ಬೀದಿ ನಿಲ್ಲಿಸಿ ನಿಮ್ಮನ್ನ ಇನ್ನೊಂದೇನೋ ಥರದ ಪ್ರಶ್ನೆ ಕೇಳಿ ನಿಮ್ಗೆ ಅವಮಾನಿಸ್ಬೇಕು, ಇನ್ನೊಂದೇನೋ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಇವತ್ತು ನೋಡಿ ಅಲ್ಲಿ ನಮ್ಮ ಸಮಾಜ ವಾಸ ಮಾಡ್ತಿರ್ತಕ್ಕಂಥ ಕೇರಿ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಮಫಲಕ ಇವತ್ತು ಎಲ್ರಿಗೂ ಸಮಾನವಾದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಂಥ ವ್ಯಕ್ತಿ ಮೇಲೆ ಸಗಣಿ ಎರಿತಾರಂದ್ರೆ ನಾವು ಇವ್ರನ್ನ ಬಿಡಬೇಕಾ? ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀನಿ, ದಯಮಾಡಿ ಈಗ ನಮ್ಗೆ ಅನ್ಯಾಯ ಆದಾಗ ನಾವು ಇನ್ನೆಲ್ಲೂ ಹೋಗಿ ಕೂತ್ಕೊಂಡು ಕೇಳಲಿಕ್ಕಾಗಲ್ಲ. ಈ ಪೊಲೀಸ್ ಇಲಾಖೆ ಮತ್ತು ನಿಂತ್ಕೊಂಡು ಇಲ್ಲಿ ಯಾರೋ ಅಪರಾಧನ ಎಸಗಿದರೋ ಅವ್ರ ಮೇಲೆ ಕ್ರಮ ತಗೊಂಡು ಶಿಸ್ತು ಕ್ರಮ ಕೈಗೊಂಡಿದ್ದೆ. ಖಂಡಿತವೂ ಕೂಡ ಎಲ್ಲರೂ ಗೌರವ ನಾನು ಭಾವಿಸ್ತಾ ಇದ್ದೀನಿ. ಬಂಧುಗಳೇ ನೋಡಿ, ಈಗ ಸ್ಥಳಕ್ಕೆ ಬಂದಿರತಕ್ಕಂಥ ಸಬ್ ಇನ್ಸ್ಪೆಕ್ಟ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಇವತ್ತು ಅವರಿಂದ ಇಡೀ ವಿಶ್ವ ಅವರ ಬೆವರದ ಋಣದಲ್ಲಿ ಇವತ್ತು ಬದುಕ್ತಿದೆ. ಅಂಥ ಶ್ರೇಷ್ಠ ವ್ಯಕ್ತಿ ಮೇಲೆ ಈ ಥರ ನಡೆದಿರ್ತಕ್ಕಂಥದ್ದು ಖಂಡಿತಗಳು ಕೂಡ ಇದು ಯಾರು ಕೂಡ ಕ್ಷಮಿಸಲಾರದಂಥ ಪ್ರಕರಣ. ಈ ಪ್ರಕರಣನ ಅತಿ ಶೀಘ್ರದಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ನಮಗೆ ಭರವಸೆ ಕೊಡ್ತೇವೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನೋಡೋಣ, ಅವ್ರಿಗೆ ಕಾಲಾವಕಾಶ ಕೊಡೋಣ. ಯಾಕಂದರೆ ಅವರು ಕೂಡ ನಮ್ಮಂಗೆ ಮನುಷ್ಯರು. ಅವರು ಮೂರನೇ ಕಣ್ಣಿದ್ದಿದ್ರೆ ನಿಮಗೆ ಗೊತ್ತೈತಲ್ರಿ ಎಳ್ಕೊಬರ್ರಿ ಅಂತ ಒತ್ತಾಯ ಮಾಡ್ಬೋದಾಯ್ತು. ಅವರು ಕೂಡ ನಮ್ಮಂಗೆ ಮನುಷ್ಯ ಆಗಿರೋದ್ರಿಂದ ಈಗ ಅವರು ಇಷ್ಟು ದಿನದ ಒಳಗಡೆ ನಾವು ಬಂಧಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಹೋಗಿ ನಮಗೇನಾರು ಅದ್ರ ತೃಪ್ತಿ ಆದರೆ ಖಂಡಿತಗೂ ನಾವು ಈ ಪ್ರಕರಣ ಬಿಡೋಣ. ಅದರಲ್ಲೇನು ಅಲ್ಲ, ಈ ಪ್ರತಿಭಟನೆನ ನಾವು ಕೈ ಬಿಡೋಣ. ಎಲ್ಲಿ ತನಕ ಕೈ ಬಿಡೋಣ? ಅವರು ನಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ, ಆರೋಪಿನ ಬಂಧಿಸ್ತೀನಿ ಅಂತ ಹೇಳಿದಾರಲ್ಲ, ಅವರು ಬಂಧಿಸಿದ್ರೆ ನಾವು ನಮ್ಮ ಸ್ಟ್ರೈಕ್ಗಳನ್ನ ಬಿಟ್ಬಿಟ್ಟು ಅವ್ರಿಗೆ ಹೋಗಿ ಹೂಗುಚ್ಛ ಕೊಟ್ಬಿಡೋಣ. ಇವತ್ತು ಆರೋಪಿಗಳು ಯಾರೆಲ್ಲ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು, ನಮಗೆ ಅವಮಾನ ಮಾಡಿದ್ರು, ಆರೋಪಿಗಳನ್ನ ಬಂಧಿಸಿ ನಮಗೆ ನ್ಯಾಯ ಕೊಡ್ತಿದ್ದೀರಿ ಅಂತ ಹೋಗಿ ನಾವೇ ಎಲ್ಲ ಹೋಗಿ ಗ್ರಾಮಸ್ಥರು ಅವ್ರಿಗೆ ಹಾರ ಹಾಕ್ಬಿಟ್ಟು ಹೂಗುಚ್ಛ ಕೊಡೋಣ.
ಅವರು ಇಲ್ಲ ಹಿಂದೆ 2-3 ಪ್ರಕರಣ ಏನು ನಡೀತು ಆ ಥರ ಆರೋಪಿಗಳನ್ನ ಬಂಧಿಸಲಿಲ್ಲ ಅಂದರೆ ಈ ಹೋರಾಟನ ನಾವು ದೊಡ್ಡ ಮಟ್ಟಕ್ಕೆ ಮಾಡ್ಬೋದಲ್ವಾ? ಏನಪ್ಪ ಅದು ಈ ಹೋರಾಟನ ಇಲ್ಲ ಹಿಂಗೆ ಮುಂದುವರ್ಸೋಣ ಅಂದರೆ ನಂದು ಏನು ಅಭ್ಯಂತರ ಮುಂದುವರ್ಸೋಣ. ಅಥವಾ ಇಲ್ಲ ಪೊಲೀಸರೇ ಬಂದು ದೊಡ್ಡ ಅಧಿಕಾರಿಗಳೇ ಬಂದು ಮುಖ್ಯಸ್ಥರೇ ಬಂದು ನಮಗೆ ಭರವಸೆ ಕೊಡ್ತಿದ್ರೆ ಆಯಿತು, ಅವ್ರ ಭರವಸೆಯನ್ನು ನಾವು ಕಾದು ಕೂತು ಕೇಳೋಣ. ಅವ್ರು ಖಂಡಿತವಾಗ್ಲೂ ತನಿಖೆ ಮಾಡ್ತಾ ಇಲ್ಲ, ಅವ್ರ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವುಗಳು ಈ ಥರದ್ದು ಒಂದು ದೊಡ್ಡ ಸಭೆ ಮಾಡಿ ಇಡೀ ತಾಲೂಕಾದ್ಯಂತ ಸಂಚಾರ ಮಾಡಿ ಎಲ್ಲ ಜನಗಳನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಾವು ಮಾಡೋಣ. ಸರ್ ಇದು ಸತ್ಯ ಸರ್, ಇದು ಆಗುತ್ತೆ ಮುಂದೆ ದಿನಗಳಲ್ಲಿ. ಇಲ್ಲ ಅದು ಪ್ರತಿಭಟನೆ ಮಾಡೋದು ಅನ್ನೋಕ್ಕಿಂತಲೂ ಏನು ಅಂಬೇಡ್ಕರ್ ಅವರಿಗೆ ಇದಾಗಿದೆ ಕಿಡಿಗೇಡಿಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಲೇಬೇಕು. ಹೇಳಿದ್ದೀನಲ್ಲ, ಧರ್ಮ ಜಾತಿ ಯಾವುದಕ್ಕೂ ಸೀಮಿತ ಆಗದೇ ಇರ್ತಕ್ಕಂಥ ಒಬ್ಬ ನಮ್ಮ ದೇಶದಲ್ಲಿ ನಾವು ಪುಣ್ಯ ಮಾಡಿರ್ಬೇಕು ಆ ಥರದ ವ್ಯಕ್ತಿಗಳು ಹುಟ್ಟಿದ್ದಾರೆ. ನಮ್ಮ ದೇಶ ಪ್ರಪಂಚದಲ್ಲಿ ಒಂದು ಪುಸ್ತಕತೆ ಜ್ಞಾನದಲ್ಲಿ ಮುಂದಿದೆ ಅಂತಕ್ಕಂಥದ್ದು ಏನಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನೀವು ಪ್ರತಿಭಟನೆ ಮಾಡ್ತೀರಾ ಮಾಡಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ಕೊಂಡದ್ದಲ್ಲ. ಎಲ್ರಿಗೂ ನೋವಾಗಿದೆ, ನಿಮಗೂ ನೋವಾಗಿದೆ, ನಮಗೂ ನೋವಾಗಿದೆ ಅಂತ ಇದಲ್ಲ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಏನು ನಮ್ಮ ಸ್ನೇಹಿತರು ಮತ್ತು ಕೈವರಾಗಿರ್ತಕ್ಕಂಥ ಹರೀಶ್ ರಜನಿ ಅವರು ಈ ಥರ ಏನು ಘಟನೆ ಆದಾಗ ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಅವರು ನನಗೆ ಫಸ್ಟ್ ಬೆಳಗ್ಗೆನೇ ಫೋನ್ ಮಾಡಿದರು. ಅವರು ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವಾಗೂ ಫೋನ್ ಮಾಡಲ್ಲ. ಇದು 3-4 ಸರಿ ಫೋನ್ ಬರ್ತದೆ ಅಂದರೆ ಏನಾರ ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಹೊರಟು ಬಂದಿದ್ದೀನಿ. ಈ ಒಂದು ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪತ್ತೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಮೂರ್ತಿಯವರು ಒಂದೊಂದು ಸರಿಯಾದ ನೀತಿ ನಮ್ಮ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಕೈಗೊಳ್ತೀವಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಓಕೆ.